ಇನ್ಸ್ಟೆಂಟ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಇದರಲ್ಲಿ ಯಾವುದೇ ಮೆಹಂದಿ ಪುಡಿ ಆಗಲಿ, ಇಂಡಿಗೋ ಪೌಡ್ರ್ ಆಗಲಿ, ಯಾವುದೇ ಹೇರ್ ಕಲರ್ ಕೂಡ ಬಳಸಿಲ್ಲ. ನ್ಯಾಚುರಲ್ ಆಗಿ ಹೇರ್ ಕಲರ್‌ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಸಡನ್ ಆಗಿ ಎಲ್ಲಾದ್ರು ಹೋಗಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಸೋಂಪು ತಗೊಂಡಿದ್ದೀನಿ. ಸೋಂಪನ್ನ ಬಳಸೋದ್ರಿಂದ ಸೋಂಪನ್ನ ನಾವು ಮನೆಯಲ್ಲಿ ಹೇಗೆ ಅಡುಗೆಯಲ್ಲಿ ಬಳಸ್ತೀವೋ ಹಾಗೇನೆ ತಲೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ಸೋಂಪನ್ನ ಬಳಸೋದ್ರಿಂದ ಕೂದಲು ಆರೋಗ್ಯವಾಗಿರುತ್ತೆ. ನೆತ್ತಿಯಲ್ಲಿರುವ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನೆತ್ತಿಯಲ್ಲಿ ಜಾಸ್ತಿ ತೇವಾಂಶ ಇದ್ದರೂ ಕೂಡ ಕಡಿಮೆಯಾಗುತ್ತೆ ನಿಮಗೆ ಸೋಂಪನ್ನ ಬಳಸೋದ್ರಿಂದ. ಇದು ಕಪ್ಪು ಎಳ್ಳು. ಕಪ್ಪು ಎಳ್ಳನ್ನು ಬಳಸೋದ್ರಿಂದನೂ ಅಷ್ಟೇ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ ಕಪ್ಪು ಎಳ್ಳನ್ನ ಹಾಕೊಳ್ಳೋದ್ರಿಂದ. ಕಲ್ಲೊಂಜಿ ಸೀಡನ್ನ ತಗೊಂಡಿದ್ದೀನಿ. ಕಲ್ಲೊಂಜಿ ಸೀಡು ಅಷ್ಟೇ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಕಡಿಮೆಯಾಗುತ್ತೆ ಕಲ್ಲೊಂಜಿ ಸೀಡನ್ನ ಬಳಸೋದ್ರಿಂದ. ಇವಾಗ ನೋಡಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಜಾಸ್ತಿ ಮಾಡಿ ಈ ಪುಡಿನ ರೆಡಿ ಮಾಡಿ ಕೂಡ ಇಟ್ಕೋಬಹುದು. ಸ್ಟೋರ್ ಮಾಡಿ ಇಟ್ಕೋಬಹುದು. ನಾವು ತಕ್ಷಣ ಎಲ್ಲಾದ್ರು ಹೋಗಬೇಕು ಅಂದರೆ ಬಿಳಿ ಕೂದಲು ಜಾಸ್ತಿ ಇದೆ, ಕಲರ್ ಹಾಕಕ್ಕಾಗಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೋಂಪನ್ನ ಚೆನ್ನಾಗಿ ಫಸ್ಟು ಹುರ್ಕೋಬೇಕು. ಸೋಂಪನ್ನ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆಯಾಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಇದರಲ್ಲಿ ಜಾಸ್ತಿ ಆಂಟಿ ಮೈಕ್ರೋಬಿಯಲ್ ಗುಣಗಳು ಜಾಸ್ತಿ ಇರೋದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೋಂಪನ್ನ ಕೂದಲು ಒಳ್ಳೆ ಒಂದು ಕಲರ್ ಬರುತ್ತೆ ಸೋಂಪನ್ನ ಬಳಸೋದ್ರಿಂದ. ನೋಡಿ ಇವಾಗ ಈ ಥರ ನೀಟಾಗಿ ಹುರ್ಕೋಬೇಕು. ಕಪ್ಪಗೆ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ನಿಧಾನಕ್ಕೆ ಹುರ್ಕೋಬೇಕು ಸೋಂಪನ್ನ. ಮೀಡಿಯಮ್ ಉರಿಯಲ್ಲಿ ಕಪ್ಪಗೆ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನೀವು ಸಡನ್ನಾಗಿ ದಿಢೀರಾಗಿ ಎಲ್ಲಾದ್ರು ಫಂಕ್ಷನ್‌ಗೆ ಹೋಗಬೇಕು, ಹೇರ್ ಕಲರ್ ಮಾಡಿಲ್ಲ ಅಂದರೆ ಈ ಥರ ಪುಡಿ ಮಾಡಿ ಇಟ್ಕೊಂಡು ನಾವು ಅಪ್ಲೈ ಮಾಡ್ಕೋಬೋದು. ಇವಾಗ ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ನೀವು ಎಷ್ಟು ಬೇಕು ಅಷ್ಟು ತಗೋಬೋದು. ನಾನು ಎಲ್ಲನೂ ಒಂದೊಂದು ಸ್ಪೂನ್ ಎಳ್ಳು ಮತ್ತು ಸೋಂಪು, ಕಲ್ಲೊಂಜಿ ಸೀಡನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಆವಾಗ ಕಲರ್ ಚೆನ್ನಾಗಿರುತ್ತೆ. ಕಪ್ಪಗೆ ಹುರ್ಕೋಬೇಕು. ಚೆನ್ನಾಗಿ ಅದು ಪ್ರೆಸ್ ಮಾಡಿದಾಗ ಪುಡಿ ಆಗಬೇಕು. ಅಲ್ಲಿ ತನಕ ಹುರ್ಕೋಬೇಕು. ಈ ಮೂರನ್ನು ಕೂಡ ಕೈಯಲ್ಲೇ ನೀವು ಪುಡಿ ಮಾಡ್ಕೋಬೋದು. ಕಪ್ಪಗೆ ಹುರ್ಕೊಂಡ್ರೆ ಚೆನ್ನಾಗಿ ಕಪ್ಪಗಾಗಿಲ್ಲ ಅಂದರೆ ಕಲರು ಚೆನ್ನಾಗಾಗಲ್ಲ. ನೀಟಾಗಿ ಹುರ್ಕೋಬೇಕು. ಎಳ್ಳೂ ಅಷ್ಟೇ ನಿಮಗೆ ಒಳ್ಳೆ ಒಂದು ಕಲರ್ ಕೊಡುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಎಳ್ಳು, ಸೋಂಪು ಮತ್ತು ಕಲ್ಲೊಂಜಿ ಸೀಡನ್ನ ಬಳಸೋದ್ರಿಂದ. ಇದು ಎಳ್ಳು ಕೂಡ ಚೆನ್ನಾಗಿ ಕಪ್ಪಗಾಗಬೇಕು. ಅಲ್ಲಿ ತನಕ ಹುರ್ಕೋಬೇಕು. ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಇದನ್ನು ಕೂಡ ಪ್ಲೇಟ್‌ಗೆ ಹಾಕ್ಕೊಂಡಿದ್ದೀನಿ. ಕಲ್ಲೊಂಜಿ ಸೀಡನ್ನು ಕೂಡ ಹುರ್ಕೋಬೇಕು. ಕಲ್ಲೊಂಜಿ ಸೀಡನ್ನು ಅಷ್ಟೇ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಒಂದೇ ಸರಿ ಜಾಸ್ತಿ ಉರಿ ಇಟ್ಕೊಂಡು ಹುರಿಬಾರ್ದು. ನಿಧಾನವಾಗಿ ಹುರ್ಕೋಬೇಕು. ನಿಮಗೆ ಸಡನ್ನಾಗಿ ಮಾಡ್ಕೋಬೋದು. 10 ನಿಮಿಷದಲ್ಲಿ ಈ ಕಲರ್‌ನ ರೆಡಿ ಮಾಡ್ಕೋಬೋದು. ಇವಾಗ ನಾವು ಫ್ರಂಟಲ್ಲಿ ಜಾಸ್ತಿ ಬಿಳಿ ಕೂದಲು ಇರುತ್ತೆ. ಇವಾಗ ಸಡನ್ನಾಗಿ ಎಲ್ಲ ಹೋಗಬೇಕು ಅಂದಾಗ ಇದನ್ನ ಸುಮ್ಮನೆ ಹಾಗೇನೆ ಅಪ್ಲೈ ಮಾಡ್ಕೊಂಡು ಹೋದರೆ ನಿಮಗೆ ಬಟ್ಟೆಗಾಗಲಿ ಕೂಡ ಕೈಗಾಗಲಿ ಆಗಲ್ಲ. ಒಂದ್ಸರಿ ಕೂದಲಿಗೆ ಅಪ್ಲೈ ಮಾಡಿದ್ರೆ ನೀಟಾಗಿ ಇದನ್ನು ಕೂಡ ಹುರ್ಕೊಂಡು ಆಗಿದೆ. ಕಲ್ಲೊಂಜಿ ಸೀಡನ್ನು ಕೂಡ ಕಪ್ಪಗೆ ಹುರ್ಕೋಬೇಕು. ಚೆನ್ನಾಗಿ ಅದು ಕೈಯಲ್ಲಿ ಪುಡಿ ಮಾಡಿದಾಗ ಪುಡಿ ಆಗಬೇಕು. ಅಲ್ಲಿ ತನಕ ಹುರ್ಕೋಬೇಕು. ಕಲ್ಲೊಂಜಿ ಸೀಡು, ಸೋಂಪು ಮತ್ತು ಎಳ್ಳನ್ನ. ಕಪ್ಪು ಎಳ್ಳೇ ತಗೋಬೇಕು ಇದಕ್ಕೆ. ಬಿಳಿ ಎಳ್ಳು ಆಗೋದಿಲ್ಲ. ಚೆನ್ನಾಗಿ ಹುರ್ಕೊಂಡಾಗಿದೆ. ನಿಮಗೆ ಕಲ್ಲೊಂಜಿ ಸೀಡು ಹುರಿತಾ ಇದ್ದಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ. ಈ ಮೂರನ್ನ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಇಟ್ಕೋಬೇಕು. ಇವಾಗ ನೋಡಿ ತಣ್ಣಗಾದ್ಮೇಲೆ ನಾನು ಕೈಯಲ್ಲಿ ಪುಡಿ ಮಾಡಿ ತೋರಿಸ್ತೀನಿ. ಯಾವ ಥರ ಪುಡಿ ಆಗುತ್ತೆ ಅಂತ. ನೀವು ಮಿಕ್ಸಿ ಜಾರಿಗೆ ಹಾಕೊಂಡಾದ್ರೂ ಪುಡಿ ಮಾಡ್ಕೋಬೋದು. ಇಲ್ಲ ಕೈಯಲ್ಲಾದರೂ ಕೂಡ ಪುಡಿ ಮಾಡ್ಕೋಬೋದು. ಈಸಿಯಾಗಿ ಪುಡಿ ಮಾಡ್ಕೋಬೋದು ಇದನ್ನ. ಇಲ್ಲ ಒಂದು ಕುಟಾಣಿಗೆ ಹಾಕಿ ಕುಟ್ಟಿ ಕೂಡ ಪುಡಿ ಮಾಡ್ಕೋಬಹುದು. ಡೈಲಿ ನೀವು ಸ್ವಲ್ಪ ಆದರೂ ಕೂಡ ಮಾಡಿ ಹಾಕೋಬೋದು. ನೀವು ಬೇರೆ ಕಲರ್‌ನ ಬಳಸೋದ್ರಿಂದ ಈ ಥರ ಮಾಡಿ ನೋಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ಮೆಹಂದಿ ಆದ್ರೂ ಮಿಕ್ಸ್ ಮಾಡಿ ಇಡಬೇಕು.
ಬೇರೆ ಕಲರ್ ಆದರೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋಡಿ ಇವಾಗ ಕೈಯಲ್ಲೇ ಎಲ್ಲ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ನೋಡ್ತಾ ಇರ್ಬೋದು ಕಲರು ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನ ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತೀನಿ. ಹೋಗೋದೇ ಇಲ್ಲ ಹಾಗೆ ತೊಳೆದ್ರೆ. ಇದು ಇನ್ಸ್ಟೆಂಟ್ ಹೇರ್ ಕಲರು. ನೋಡಿ ಇವಾಗ ಕೈಯಲ್ಲಿ ಉಜ್ಜಿದಾಗ ಒಂದು ಚೂರು ಕೂಡ ಕೈಯಲ್ಲಿ ಹೋಗಲ್ಲ. ನೀರಲ್ಲಿ ತೊಳೆದುಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ನಾನಿವಾಗ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಬೇಗ ಆಗುತ್ತೆ. ಕೈಯಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಅದರಿಂದ ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕು. ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೂ ಕೂಡ ಬೇಗ ಆಗುತ್ತೆ. ಬೇಗ ಪುಡಿ ಮಾಡ್ಕೋಬೋದು. ಇವಾಗ ನೈಸಾಗಿ ಕುಟ್ಬಿಟ್ಟು ಜರಡಿ ಆದ್ರೂ ಹಿಡಿದು ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಪುಡಿನ ನೀವು ಎಲ್ಲಾದ್ರೂ ಸಡನ್ನಾಗಿ ಹೋಗಬೇಕು ಅಂದಾಗ, ಕಲರ್ ಹಾಕಿಲ್ಲ, ಕೂದಲಿಗೆ ಹೇರ್ ಕಲರ್ ಮಾಡಿಲ್ಲ ಅಂದಾಗ, ಯಾವುದಾದ್ರೂ ಒಂದು ಬ್ರಷ್ ತಗೊಂಡು ಕೂಡ ಫ್ರಂಟಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲ ನೀವು ಕೈಯಲ್ಲಿ ಕೂಡ ಹಾಕ್ಕೋಬೋದು. ಕೈಯಲ್ಲಿ ಹಾಕ್ಕೊಂಡಾಗ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ ನೀವೆಲ್ಲರೂ ಸಡನ್ನಾಗಿ ಹೋಗಬೇಕು ಅಂದಾಗ ಹಾಗೆ ಕೈಯಲ್ಲಿ ಮಾಡಿದಾಗ ಕೈಯಲ್ಲಿ ಹೋಗಲ್ಲ. ಸೋಪ್ ಹಾಕಿ, ಶಾಂಪು ಹಾಕಿ ಉಜ್ಜಿದ್ರೆ ತಕ್ಷಣ ಹೊರಟೋಗುತ್ತೆ. ಇಲ್ಲ ಅಂದರೆ ಹೋಗೋದಿಲ್ಲ ಇದು ಕಲರು. ಇವಾಗ ನೋಡಿ ಈ ಕಲರ್‌ನ ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತೀನಿ. ಬರೀ ನೀರಲ್ಲಿ ತೊಳೆದ್ರೆ ಹೋಗಲ್ಲ. ಇವಾಗ ನೋಡಿ ತಲೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಇವಾಗ ಮುಂದೆ ನನಗೆ ತುಂಬ ಬಿಳಿ ಕೂದಲಿದೆ. ಲೈಟಾಗಿ ಎಲ್ಲಿ ಬಿಳಿ ಕೂದಲಿದೆ ಜಾಸ್ತಿಯಾಗಿ ಈ ಥರ ಅಪ್ಲೈ ಮಾಡಿ ನಾನು ಮತ್ತೆ ಅದನ್ನು ಉಜ್ಜಿಬಿಟ್ಟು ತೋರಿಸ್ತೀನಿ. ಕೈ ಕೂಡ ಅಂಟ್ಕೊಳ್ಳಲ್ಲ. ಒಂಚೂರು ಕೂಡ ಅಂಟ್ಕೊಳ್ಳಲ್ಲ. ಎಲ್ಲಾದ್ರೂ ಹೋಗಬೇಕು ಅಂದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ನಾನು ಹಾಕೊಂಡಾದ್ಮೇಲೆ ಕೈಗೆ ಮತ್ತೆ ಬೇರೆ ಕೈಯಲ್ಲಿ ಉಜ್ಜಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಚೂರು ಕೂಡ ಅಂಟ್ಕೊಳ್ಳಲ್ಲ. ನೀವು ಶಾಂಪು ಹಾಕಿ ಹೇರ್ ವಾಶ್ ಮಾಡಿದ್ರೆ ಕಲರ್ ಹೊರಟೋಗುತ್ತೆ. ಇಲ್ಲ ನೀವು ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ಈ ಪುಡಿನ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.